ಹಾಗೆ ಗಾಳಿ ಋಣ ಕೂಡ ತೀರ್ಸಕ್ಕಾಗಲ್ಲ ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಸಮಾಜ ನಮಗೇನು ಕೊಟ್ಟಿದೆ ಅನ್ನೋಕ್ಕಿಂತ ನಾವೇನು ಕೊಡ್ಬೇಕಾದ್ರೆ ಮುಖ್ಯ. ನಿಮ್ಗೆ ಗೊತ್ತೋ ಗೊತ್ತಿಲ್ಲ, ಒಂದು ದಿನಕ್ಕೆ ಒಬ್ಬ ಮನುಷ್ಯನಿಗೆ 550 ಲೀಟರ್ ಆಕ್ಸಿಜನ್ ಬೇಕು. ಎಷ್ಟು ಬೇಕು? 550 ಲೀಟರ್. 1 ಲೀಟರ್ಗೆ ಕನಿಷ್ಠ 20 ಲೀಟರ್ ಒಂದು ಸಿಲಿಂಡರ್ಗೆ 5,000 ರೂಪಾಯಿ ಇದೆ. ಅರ್ಥ ಮಾಡ್ಕೊಳ್ಳಿ, ಒಂದು ದಿನಕ್ಕೆ 550 ಲೀಟರ್ಗೆ ಎಷ್ಟಾಯ್ತು? ಒಂದು ತಿಂಗಳಿಗೆ ಎಷ್ಟಾಗುತ್ತೆ? ವರ್ಷಕ್ಕೆ 2 ಲಕ್ಷ ಲೀಟರ್ ಮನುಷ್ಯನಿಗೆ ನಮಗೆ ಬೇಕು. ನಾವು ಹಣ ಕೊಟ್ಟು ಸಾಧ್ಯನೇ ಇಲ್ಲ, ಗಾಳಿ ಗುಣ ತೀರ್ಸಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಚೇಳೂರು ಪ್ರಾಥಮಿಕ ಶಾಲೆ ನಮ್ಮ ಮುಖ್ಯೋಪಾಧ್ಯಾಯರ ಸೋಮಸುಂದರ್ ಸರ್ ಒಂದು ಈ ಕಾರ್ಯಕ್ರಮಕ್ಕೆ ಒಂದು ಸಾಥ್ ಕೊಟ್ಟಿರೋದ್ರಿಂದ ತುಂಬಾ ಅವರಿಗೂ ಹೃದಯಪೂರ್ವಕ ನಮಸ್ಕಾರಗಳು ಹೇಳ್ತೀನಿ. ಮತ್ತೆ ಎಲ್ಲ ಗುರುಗಳು ಇದ್ದಾರೆ, ನಿಮ್ಮ ಗುರುಗಳು, ಅವರಿಗೂ ನಮಸ್ಕಾರ ಹೇಳ್ತೀನಿ. ಚೇಳೂರು ಪ್ರಾಥಮಿಕ ಶಾಲೆ ತಾಲೂಕಲ್ಲೇ 2ನೇ ಸ್ಟ್ರೆಂತ್ ಇದೆ. 350 ಜನಕ್ಕೂ ಹೆಚ್ಚು ಸ್ಟ್ರೆಂತ್ ಇರೋದು ನಮ್ಮೆಲ್ಲರ ಹೆಮ್ಮೆ ಚೇಳೂರು ಶಾಲೆ. ಇವೆಲ್ಲ ಇಲ್ಲಿನ ಮಕ್ಕಳು ನಾವೆಲ್ಲ ಸರ್ಕಾರಿ ಶಾಲೆಗೆ ಓದಿ ಇವತ್ತು ಒಂದು ನನ್ನ ಹೆಸರು ಪ್ರವೀಣ್ ಗೌಡ ಅಂತ, ಚೇಳೂರು ವಕೀಲರು, ನಿಮಗೆಲ್ಲ ಗೊತ್ತಿರುತ್ತೆ, ಕೆಲವರಿಗೆ ಗೊತ್ತಿರುತ್ತೆ. ನಮ್ಮ ಕೆಲಸ ಏನು ಅಂದರೆ ಸಸ್ಯವನ್ನು ನೆಡಬೇಕು. ಯಾಕೆ ಗಿಡವನ್ನು ನೆಡಬೇಕು ಅಂದರೆ ಸಸ್ಯ ಏನೇನು ಮಾಡುತ್ತೆ ಇವತ್ತೆಲ್ಲ ನಿಮ್ಗೆ ಗೊತ್ತು. ಹವಾಮಾನ ವೈರುಧ್ಯಗಳು, ಡ್ರಾಸ್ಟಿಕ್ ಚೇಂಜ್ ಆಗ್ತಿದೆ ವಿಪರೀತವಾಗಿ. ಒಂದು ಕಡೆ ಮಳೆ ಬರುತ್ತೆ, ಒಂದು ಕಡೆ ಬಿಸಿಲು ಬರುತ್ತೆ. ಇದಕ್ಕೆಲ್ಲ ಕಾರಣ ಏನಂದರೆ ನಾವು ಮನುಷ್ಯ, ಈ ಭೂಮಿ ಮೇಲೆ ಕೆಟ್ಟ ಪ್ರಾಣಿ ಯಾರು ಅಂದರೆ ಮನುಷ್ಯ. ನಾವು ಕಾಡುಗಳನ್ನೆಲ್ಲ ಕಡಿದು ಗಿಡ, ಅಡಿಕೆ ಗಿಡ ನೆಡಿ, ತೆಂಗಿನ ಗಿಡ ನೆಡಿ, ಬರೀ ಮಾವಿನ ಗಿಡ, ಹಲಸಿನ ಗಿಡ ನೆಡ್ತಾ ಇದ್ದೀವಿ. ಆಕ್ಸಿಜನ್ ಕೊಡೋ ಅಂತ ಇವತ್ತು ಅಮೆಜಾನ್ ಇಡೀ ಅರ್ಧ ಪ್ರಪಂಚಕ್ಕೆ ಕೊಡುವಂಥದ್ದು ಅಲ್ಲೂ ಕೂಡ ಬೆಂಕಿಗಳಾಗ್ತಾ ಇದೆ. ಗಿಡಗಳನ್ನು ಯಾಕೆ ನೆಡಬೇಕು ಅಂದರೆ ಗಿಡಗಳನ್ನ ಹಸಿರು ಚಿನ್ನ ಅಂತ ಕರೀತಾರೆ. ನಿಮ್ಗೆ ಗೊತ್ತೋ ಗೊತ್ತಿಲ್ಲ. ನಾವು ಇವತ್ತೆಲ್ಲ ಬಂಗಾರದಲ್ಲಿ ಭಾರಿ ರೇಟ್ ಆಗಿದೆ, ನಿಮಗೆಲ್ಲ ಗೊತ್ತು. 1 ಲಕ್ಷ ರೂಪಾಯಿ ಏನೋ ರೇಟು ಅಂತಿದ್ರು. ಅದಕ್ಕೋಸ್ಕರ ಆದರೆ ನಮಗೆ ಬೇಕಾಗಿರೋ ಅಂಥದ್ದು ಗಾಳಿ. ದಯಮಾಡಿ ನೀವೆಲ್ಲ ಇದ್ದಿನ ಮಕ್ಕಳು ಗಿಡಗಳನ್ನು ನೆಡೋದು ಮುಖ್ಯ ಅಲ್ಲ, ಅದನ್ನು ಬೆಳೆಸೋದು ಮುಖ್ಯ. ಎಲ್ಲ ಕಡೆ ನಾವು ಆ ಕಾರ್ಯಕ್ರಮಗಳನ್ನು ಸುಮಾರು ಶಾಲೆಗಳಲ್ಲಿ ನಡೆಸ್ತಾ ಇದ್ದೀವಿ, ಅದ್ರ ಬಗ್ಗೆ ಜಾಗೃತಿ ಮಾಡ್ತಾ ಇದ್ದೀವಿ. ಆಮೇಲೆ ಮರಗಳನ್ನು ಎಲ್ಲಿ ಕಡಿತಾರೆ ಅಂತ ಕಡೆ ನೀವೆಲ್ಲ ಪ್ರತಿಭಟಿಸ್ಬೇಕು. ಮರವನ್ನು ಕಡಿಬಾರ್ದು ಸುಮ್ಮನೆ. ಇವತ್ತು ಅಭಿವೃದ್ಧಿ ಹೆಸರಲ್ಲಿ, ಕೈಗಾರೀಕರಣ ಹೆಸರಲ್ಲಿ ಮರಗಳನ್ನು ಕಡಿತಾ ಇದ್ದೀವಿ. ಮರಗಳಿಂದ ನಿಮ್ಗೆ ಗೊತ್ತು ಎಷ್ಟೆಲ್ಲ ಪಾಠಗಳಿರ್ಬೇಕು. ಪರಿಸರ ವಿಜ್ಞಾನ, ಅದರಲ್ಲಿ ನಮಗೆ ಗಾಳಿ ಸಿಗುತ್ತೆ, ಪೀಠೋಪಕರಣಗಳು ಸಿಗುತ್ತೆ, ಪ್ರಾಣಿ ಪಕ್ಷಿಗಳಿಗೆ ಆಹಾರ ಸಿಗುತ್ತೆ. ಒಂದು ಮರ, ನೀವು ಗೊತ್ತಿರ್ಬೋದು, ಒಂದು ಮರ ಇದ್ದರೆ ಎಲ್ಲ ಅದ್ರ ಕೆಳಗಡೆ ಗಾಡಿ ಸೇರ್ತಾರೆ. ಆದರೆ ಇವತ್ತೇನಾಗಿದೆ ಅಂದರೆ ಮರಗಳೇ ಕಡಿಮೆ ಆಗಿದ್ದಾವೆ. ನಿಮಗೆ ವೆಸ್ಟರ್ನ್ ಘಾಟ್ಗಳಲ್ಲಿ ಕೂಡ ಅದು ಅರ್ಧ ನಮ್ಮ ರಾಜ್ಯಕ್ಕೆ, ಒಂದು ದೇಶಕ್ಕೆ 25% ಕಾಡಿರಬೇಕು. ಭಾರತ ದೇಶದಲ್ಲಿ 24% ಇದೆ, ಕರ್ನಾಟಕದಲ್ಲೂ 23.24% ಇದೆ. ಈ ಥರದ್ದೆಲ್ಲ ಜ್ಞಾನವನ್ನು ನೀವು ಸಂಪಾದಬೇಕು. ಒಂದು ಓಕ್ ಟ್ರೀ ಅನ್ನೋದು 1 ಲಕ್ಷ ಲೀಟರಷ್ಟು ನಿಮಗೆ ಆಕ್ಸಿಜನ್ ಕೊಡುತ್ತೆ. ಬಬೂಲ್ ಟ್ರೀ ಅಂತ ಬರುತ್ತೆ, ದೊಡ್ಡ ಹುಣಸೆ ಮರ ಅಂತಾರೆ, ಅದು ಹೆಚ್ಚಿನ ಗಾಳಿಯನ್ನು ಕೊಡುತ್ತೆ. ಗಾಳಿಯನ್ನು ಕೊಡುವಂಥದ್ದು, ಹಣ್ಣುಗಳನ್ನು ಕೊಡುವಂಥ ಗಿಡಗಳನ್ನು ಪ್ರತಿ ಶಾಲೆಗಳಲ್ಲಿ ಮೇಷ್ಟ್ರುಗಳು ಹೇಳಬೇಕು. ಸಮಾಜದಲ್ಲಿ ಇವತ್ತೇನು ನಿಮಗೆಲ್ಲ ಗೊತ್ತಿರ್ಬೋದು, ಅದು ಇದು ಅಂತ ಏನೇನೋ ಮಾತಾಡ್ತಾರೆ. ಆದರೆ ಸಮಾಜಕ್ಕೆ ಬೇಕಾಗಿರುವಂಥ, ನಮಗೆ ಸ್ವಾಸ್ಥ್ಯವನ್ನು ಕಾಪಾಡುವಂಥ, ಇವತ್ತು ನನ್ನ ಒಂದು ಸ್ವಲ್ಪ ದಿನದ ಹಿಂದೆ ನನ್ನ ತಂದೆಗೆ ಆರೋಗ್ಯ ಸರಿ ಇಲ್ಲ, ಆಸ್ಪತ್ರೆಗೆ ಹೋದರೆ ಇವತ್ತಿನ ಹೆಚ್ಚಿನ ಜನ ಆಸ್ಪತ್ರೆಗಳೇ ಇದ್ದಾರೆ. ಹಿಂದೆ ಆಸ್ಪತ್ರೆಗಳೇ ಇರಲಿಲ್ಲ. ಇವತ್ತು ಬಹಳ ಮುಖ್ಯವಾದದ್ದು ಹೆಲ್ತ್ ಈಸ್ ವೆಲ್ತ್. ನೀವು ಎಷ್ಟೇ ಸಾವಿರ ಕೋಟಿ ಇದ್ದ ಆರೋಗ್ಯ ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ತಾವುಗಳು ದಯಮಾಡಿ ಆರೋಗ್ಯವನ್ನು ಕಾಪಾಡ್ಕೊಂಡು ಯೋಗಗಳನ್ನು ಮಾಡಿ, ಗಿಡಗಳನ್ನು ಮಾಡಿ. ಹಿಂದಿನ ಕಾಲದಲ್ಲೆಲ್ಲ ಹಳ್ಳಿ ಮರ ಸುತ್ತಿ, ಆಲದ ಮರ ಸುತ್ತಿ ಅಂತ ಯಾಕೆ ಹೇಳ್ತಿದ್ರು ಅಂದರೆ ಅದರಲ್ಲಿ ಹೆಚ್ಚಿನ ಪ್ರಮಾಣದ ಆಕ್ಸಿಜನ್ ಇರುತ್ತೆ. ಅದು ನಮ್ಮಲ್ಲಿ ಇರೋ ನೆಗೆಟಿವಿಟಿ ತಗೊಂಡು ಪಾಸಿಟಿವಿಟಿಯನ್ನು ಕೊಡ್ತಾ ಇತ್ತು. ಇವತ್ತು ನಿಮ್ಮ ಶಾಲೆಯಲ್ಲೂ ಹಲವಾರು ಗಿಡಗಳು ಬೆಳೆಸಿದ್ದೀರಾ, ನೋಡೋದು ತುಂಬ ಖುಷಿ ಆಗುತ್ತೆ. ಇದೇ ಥರ ನಮಗೂ ಶಾಲೆಯಲ್ಲಿದ್ದಾಗ ಒಂದೊಂದು ತರಗತಿಗೆ ಇಷ್ಟಿಷ್ಟು ಮರಗಳು ಅಂತ ವಹಿಸ್ಕೊಡ್ತಿದ್ರು. ನಾವು ಅದನ್ನು ಪಾಲನೆ ಮಾಡ್ತಿದ್ದು, ಪೋಷಣೆ ಮಾಡ್ತಿದ್ದು. ನಾನು ನನ್ನ ಈ ಕಾರ್ಯಕ್ರಮಕ್ಕೆ ಕರೆದು, ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮಕ್ಕೆ ಕರೆದು ಒಂದು ಗಿಡ ನೆಡುವಾಗ ನಮ್ಮ ಅನಿಲ್ ಅವರಿಗೂ ಹೃದಯಪೂರ್ವಕ ನಮಸ್ಕಾರ ಹೇಳ್ತಾ, ನಿಮ್ಮ ಚೇಳೂರು ಪ್ರಾಥಮಿಕ ಪಾಠಶಾಲೆಗೂ ನಿಮ್ಮೆಲ್ಲ ವಿದ್ಯಾರ್ಥಿಗಳು ಮತ್ತು ನಮ್ಮ ಹೆಡ್ ಮಾಸ್ಟರಿಗೂ ಮತ್ತು ಎಲ್ಲ ಗುರುಗಳಿಗೂ ಹೃದಯಪೂರ್ವಕ ನಮಸ್ಕಾರ ಹೇಳ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳ್ತಾ ನಾನು ಮಾತು ಮಾಡಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.